ಇಲ್ಲಿ 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನ ನೆರವೇರಿಸಲಾಗ್ತಾ ಇದೆ. ಇಲ್ಲಿಯವರೆಗೂ ಈ ಕ್ಷೇತ್ರ ಮದುವೆ ಮಾಡಿರುವ ಕಲ್ಯಾಣಗಳು ಎಷ್ಟು ಅನ್ನೋದನ್ನ ನೋಡೋದಾಯ್ತು ಅಂದ್ರೆ 12,777 ಮದುವೆಗಳನ್ನ ಮಾಡಿದರೆ ಇಲ್ಲಿ ಮದುವೆಯಾದವರು ಅವರ ಮಕ್ಕಳು ಸಹಿತ ಇಲ್ಲಿಗೆ ಬಂದು ಮದುವೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ. ಮೊದಲು ಸುಮಾರು 50 ವರ್ಷ ಹಿಂದೆ ಇಲ್ಲಿಗೆ ಬಹಳ ಬಡವರು ಬರ್ತಾ ಇದ್ರು, ಅಂದರೆ ಆರ್ಥಿಕವಾಗಿ ಸಬಲರಾದವರು ಇಲ್ಲಿ ಬರಲಿದ್ರು. ಆದರೆ ಈಗ ಆ ಬದಲಾಗಿದೆ. ಈಗ ಆರ್ಥಿಕವಾಗಿ ಸಬಲರಾದರೂ ಕೂಡ ಮದುವೆ ಮಾಡತಕ್ಕ ಶಕ್ತಿ ಇದ್ರೂ ಕೂಡ ಅನೇಕ ಅನುಕೂಲತೆಗಳಿದ್ರೂ ಕೂಡ ಧರ್ಮಸ್ಥಳದಲ್ಲಿ ಸಾಮೂಹಿಕವಾಗಿ ಆಗುವುದೇ ಬಹಳ ಪವಿತ್ರವಾದಂಥ ಒಂದು ಕಾರ್ಯ ಅಂತ ಇಲ್ಲಿ ಬಂದಿದ್ದೀವಿ. ಬಟ್ ನಮ್ಮ ತಾಯಿ ಎಲ್ಲರೂ ಒಂದು ಕೈ ಬಿಟ್ಟಾಗ ನನಗೆ ಕೈ ಹಿಡ್ದಳು ಇವಳು. ಆ ತಾಯಿಯ ಪ್ರೀತಿನ ವಾತ್ಸಲ್ಯ ಇವಳಲ್ಲಿ ಕಂಡೆ. ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ಎಲ್ಲ ಒಪ್ಪಿಸಿ ಮಾತಾಡಿ ಎರಡು ಕುಟುಂಬ ಎಲ್ಲ ಸೇರಿ ಆಗು ಹೋಗೆಲ್ಲ ಇತ್ತು. ಆದರೆ ಎಲ್ಲನೂ ಫೇಸ್ ಮಾಡಿ ಇವತ್ತು ಎಷ್ಟು ವೆಯ್ಟ್ ಮಾಡಿ ಎಷ್ಟು ತುಂಬ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ನಮ್ಮ ತಾಯಿ ಪ್ರೀತಿ ಇವಳಲ್ಲಿ ನೋಡಿದ್ದೀನಿ.